ಹಿರೇಮಠ್ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗೇಶ್ವರ ವಿದ್ಯಾಲಯ ಆಂಗ್ಲ ಮಾಧ್ಯಮ ಶಾಲೆ ಪ್ರತಿ ವರ್ಷವೂ 100ಕ್ಕೆ 100 ಫಲಿತಾಂಶ ಎಸ್ಎಸ್ಎಲ್ಸಿಯಲ್ಲಿ ನೀಡುತ್ತಾ ಬರುತ್ತಿದೆ. ಈ ಬಾರಿಯೂ ಸಹ 100ಕ್ಕೆ 100 ಫಲಿತಾಂಶ ನೀಡಿದೆ. 98.08 ಪ್ರಥಮ ಸ್ಥಾನ ಪಡೆದಿದೆ. ಶಾಲೆಯಲ್ಲಿರುವ 63 ವಿದ್ಯಾರ್ಥಿಗಳ ಪೈಕಿ 63 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಅದರಲ್ಲಿ 22 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಉತ್ತೀರ್ಣರಾಗಿದ್ದಾರೆ. 7 ವಿದ್ಯಾರ್ಥಿಗಳು ಹಿಂದಿಯಲ್ಲಿ 100ಕ್ಕೆ 100 ಅಂಕ ಪಡೆದರೆ, ಕನ್ನಡದಲ್ಲಿ 2, ಗಣಿತದಲ್ಲಿ ಒಬ್ಬರು, ಸಮಾಜ ವಿಜ್ಞಾನದಲ್ಲಿ ಒಬ್ಬರು, ವಿಜ್ಞಾನದಲ್ಲಿ ಇಬ್ಬರು, ಇಂಗ್ಲಿಷ್ನಲ್ಲಿ ಒಬ್ಬರು 100ಕ್ಕೆ 100 ಅಂಕ ಪಡೆದಿದ್ದಾರೆ. ಈ ಶಾಲೆಯ ವಿದ್ಯಾರ್ಥಿ ಅಶೋಕ್ 625ಕ್ಕೆ 613 ಅಂಕ ಪಡೆದು ಪ್ರಥಮ, ಸಾಯಿ ಕಿರಣ್ 625ಕ್ಕೆ 607 ಅಂಕ ಪಡೆದು ದ್ವಿತೀಯ, ಹಾಗೂ ಅರ್ಪಿತ್ 625ಕ್ಕೆ 597 ಅಂಕ ಪಡೆದು ತೃತೀಯ, ಹಾಗೂ ಸುಚಿತಾ 625ಕ್ಕೆ 694 ಅಂಕ ಪಡೆದಿದ್ದಾರೆ. ಹೀಗೆ 9 ವಿದ್ಯಾರ್ಥಿಗಳು 90% ಅಭವ್ ಫಲಿತಾಂಶ ಹೊಂದಿದ್ದಾರೆ. ಶಾಲೆಯ ಅತ್ಯುತ್ತಮ ಫಲಿತಾಂಶಕ್ಕೆ ಹರ್ಷ ವ್ಯಕ್ತಪಡಿಸಿದ ಸಂಸ್ಥೆಯ ಅಧ್ಯಕ್ಷ ಶ್ರೀ ರೇಣುಕಾ ವೀರಗಂಗಾಧರ ಶಿವಾಚಾರ್ಯರು, ನಮ್ಮಲ್ಲಿ ಸ್ಥಳೀಯ ಶಿಕ್ಷಕರಿಗೆ ಆದ್ಯತೆ ನೀಡಲಾಗಿದ್ದು, ನಾವೇನು ಹೊರಗಡೆಯಿಂದ ಅಥವಾ ಬೇರೆ ರಾಜ್ಯದ ಶಿಕ್ಷಕರಿಗೆ ತಂದು ಶಿಕ್ಷಣ ಕೊಡಿಸಿಲ್ಲ. ನಮ್ಮಲ್ಲಿನ ಶಿಕ್ಷಕರು ಸ್ಥಳೀಯರಿದ್ದು ಇಂತಹ ಫಲಿತಾಂಶ ನೀಡಿದ್ದು ನಿಜಕ್ಕೂ ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬಂದಿದೆ. ಇನ್ನು ಮುಂದೆ ಇದಕ್ಕೂ ಹೆಚ್ಚು ಫಲಿತಾಂಶ ಜೊತೆಗೆ PU ಕಾಲೇಜ್ ಕೂಡ ಪ್ರಾರಂಭ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಈ ಕುರಿತು ಟಾಪರ್ ವಿದ್ಯಾರ್ಥಿಗಳು ಮಾತನಾಡಿ, ಇಲ್ಲಿನ ವಾತಾವರಣ ತುಂಬಾ ಒಳ್ಳೆಯದು. ನಮಗೆ ಆಟದ ಜೊತೆಗೆ ಪಾಠ ಕಲಿಸಿ ಒಳ್ಳೆ ಸಂಸ್ಕಾರ ಕಲಿಸುತ್ತಾರೆ. ಒಂದು ಉತ್ತಮ ಫಲಿತಾಂಶ ನೀಡಲು ನಮ್ಮ ಶಿಕ್ಷಕರು ಅತ್ಯಂತ ಶ್ರಮ ವಹಿಸಿದ್ದಾರೆ. ಅಲ್ಲದೆ ಕಾಲೇಜಿನ ಕಾರ್ಯದರ್ಶಿ ಜಗದೀಶ್ ಹಿರೇಮಠ್, ಮುಖ್ಯ ಗುರುಗಳು, ಶಿಕ್ಷಕರು, ಪೋಷಕರ ಸಹಕಾರ ಇದೆ ಎಂದರು. ನಮಸ್ಕಾರ. ನಿಜಕ್ಕೂ ಬಹಳ ಒಂದು ಸಂತೋಷ, ಸಂಭ್ರಮ, ಸಡಗರ ಅಂತೇಳಿ ನಮಗಂತೂ ಭಾವಿಸ್ತಾ ಇದೆ. ಸಂತೋಷ ಯಾಕಿದೆ ಅಂತಂದ್ರೆ 2025-26ನೇ ಸಾಲಿನಲ್ಲಿ SSLC ವಿದ್ಯಾರ್ಥಿಗಳ ಫಲಿತಾಂಶ ಕಂಡು ಭಾಳ ಒಂದು ಸಂತೋಷ ಪಟ್ಟಿದೆ. ಸಂತೋಷ ವಿಶೇಷವಾಗಿ ಏನಂದ್ರೆ, ಸತತವಾಗಿ 3 ವರ್ಷಗಳ ಪರ್ಯಂತರವಾಗಿ ನಾವು 100ಕ್ಕೆ 100 ರಿಸಲ್ಟ್ ಕೊಟ್ಟಿದ್ದು ನಮಗೆ ಸಂತೋಷ ತಂದಿದೆ. ಶ್ರೀ ಶಿವಯೋಗೇಶ್ವರ ವಿದ್ಯಾಲಯದಲ್ಲಿ 2026ನೇ ಸಾಲಿನಲ್ಲಿ 98.8% ತೊಡೆದಂಥ ವಿದ್ಯಾರ್ಥಿ ಇಡೀ ಹುಮನಾಬಾದ್ ನಗರಕ್ಕೆ ಒಂದು ಹೆಸರು ತಂದಿದ್ದು ನಮಗೊಂದು ಸಂತೋಷ ತಂದಿದೆ. ಸುಮಾರು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ 21 ರಿಸಲ್ಟ್ ಕೂಡ ಬಂದಿದ್ದು ನಮಗೆ ಭಾಳ ಒಂದು ಸಂತೋಷ ತಂದಿದೆ. ಟೋಟಲ್ ಇಲ್ಲಿ ವಿದ್ಯಾರ್ಥಿಗಳು SSLC ವಿದ್ಯಾರ್ಥಿಗಳು 63ರಲ್ಲಿ 63 ವಿದ್ಯಾರ್ಥಿಗಳು ಪಾಸ್ ಆಗಿದ್ದು 100ಕ್ಕೆ 100% ಬಂದಿದ್ದು ನಮಗೆ ಸಂತೋಷ. ಎಲ್ಲಕ್ಕಿಂತ ವಿಶೇಷವಾಗಿ ಮ್ಯಾಥ್ಸ್ನಲ್ಲಿ 100ಕ್ಕೆ 100 2 ವಿದ್ಯಾರ್ಥಿಗಳು, ಹಿಂದಿಯಲ್ಲಿ 7, ಕನ್ನಡದಲ್ಲಿ 2, ಸೋಷಲಲ್ಲಿ 1, ಸೈನ್ಸ್ನಲ್ಲಿ 2, ಇಂಗ್ಲೀಷ್ನಲ್ಲಿ 2 ಈ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದು ಶ್ರೀ ಶಿವಯೋಗೇಶ್ವರ ವಿದ್ಯಾಲಯಕ್ಕೆ ಹೆಸರು ತಂದು ಕೊಟ್ಟಿದ್ದು ನಮಗೆ ಒಂದು ಸಂತೋಷ ತಂದಿದೆ. ಈ ಭಾಗದಲ್ಲಿ ಒಳ್ಳೆಯ ರೀತಿಯಿಂದ ಫಲಿತಾಂಶ ಕೊಟ್ಟಿದ್ದು ನಮ್ಮೆಲ್ಲರೊಂದು ಸುದೈವ ಅಂತೇಳಿ ನಾವಂತೂ ಭಾವಿಸ್ತೀವಿ. ವಿಶೇಷವಾಗಿ ಈ ರಿಸಲ್ಟ್ ಯಾರಿಗಾದ್ರೂ ಡೆಡಿಕೇಟ್ ಮಾಡಬೇಕಿತ್ತಂತಂದ್ರೆ ಹುಮನಾಬಾದ್ ಸಂಸ್ಥೆ ಎಲ್ಲ ಪಾಲಕರಿಗೆ ಮಾಡ್ಲಿಕ್ಕೆ ವಿಶೇಷವಾಗಿ ಪಾಲಕರಿಗೆ ಕೊಡ್ಬೇಕಂತ ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸುಮಾರು 14 ವರ್ಷಗಳಿಂದ ನಮ್ಮಲ್ಲಿ ಇಟ್ಟಂಥ ಒಂದು ಭಕ್ತಿ, ಪ್ರೀತಿ, ಅದು ಒಂದು ವಿಶ್ವಾಸ, ಆ ನಂಬಿಕೆನ ಉಳಿಸ್ಕೊಂಡು ಬಂದಿದ್ದು ನಮಗೆ ಒಂದು ಸಂತೋಷ ತಂದಿದೆ. ಈ ವರ್ಷ 100ಕ್ಕೆ 100 ರಿಸಲ್ಟ್ ಕೊಟ್ಟಿದ್ದು ನಮಗೆ ಸಂತೋಷ ತಂದಿದೆ. ವಿಶೇಷವಾಗಿ 98% ತೆಗೆದಂಥ ವಿದ್ಯಾರ್ಥಿ ಹೆಸರು ಅಶೋಕ್ ಅಂಥೇಳಿ, 97% ತೆಗೆದಂಥ ವಿದ್ಯಾರ್ಥಿ ಹೆಸರು ಅಕ್ಷರ ಅಂಥೇಳಿ, ಆನಂತರ 95% ತೆಗೆದಂಥ ವಿದ್ಯಾರ್ಥಿ ಹೆಸರು ಸುಚಿತ್ರಾ ಅಂಥೇಳಿ, ಅಕ್ಷರ ಅಂಥೇಳಿ, ನಮ್ಮ ನವದಿಗೆ ಅಕ್ಷರ ಅಂಥೇಳಿ ಆಕೆ 94% ತೆಗೆದಿದ್ದು ನಮಗೆ ಒಂದು ಸಂತೋಷ ತಂದಿದೆ. ಇಲ್ಲಂಥ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಸಮಾಜ ಮುಖಿಯಾಗಿ ಬೆಳೆದಿದ್ದು ನಮಗೆ ಸಂತೋಷ ತಂದಿದೆ. ಅವರೆಲ್ಲರ ಬಾಳು ನಂದನವಾಗಲಿ. ಹೈದರಾಬಾದ್ ಕರ್ನಾಟಕ ಗಡಿ ಭಾಗದಲ್ಲಿ ಒಂದು ಶಿಕ್ಷಣ ಕೊರತೆ ಇತ್ತು. ಆ ಶಿಕ್ಷಣ ಕೊರತೆ ಇವತ್ತು ಫಲಿತಾಂಶ ನೋಡ್ತಾ ಇದ್ದರೆ ಬಹಳ ಒಂದು ಸಂತೋಷ ತಂದಿದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂಬರುವ ದಿನಗಳಲ್ಲಿ ಹುಮನಾಬಾದ್ ನಗರದ ಎಲ್ಲ ಸೊಸೈಟಿಯ ಎಲ್ಲ ಶಿಕ್ಷಕರಿಗೆ ನಾನು ಒಂದು ವಿನಂತಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಒಬ್ಬರು ಕೇಳ್ತಾ ಇದ್ರು ಪಾಲಕರು, ಅಪ್ಪಾಜಿ ಅವರೇ ತಾವು ಎಲ್ಲಿಂದ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಪ್ ತಂದಿರಂತೇಳಿ. ನಾನು ವಿಶೇಷವಾಗಿ ಹುಮನಾಬಾದ್ ಎಲ್ಲ ನನ್ನ ಪಾಲಕರಿಗೆ ಹಾಗೂ ನನ್ನ ಸದ್ಭಕ್ತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಎಲ್ಲಿಂದ ಕೇರಳ, ತಮಿಳುನಾಡು ಎಲ್ಲಿಂದ ಸ್ಟಾಪ್ ತರಿಸಿಲ್ಲ. ನಮ್ಮ ಸ್ಟಾಪ್ ಇದ್ದಿದ್ದು ಎಲ್ಲಿ ಅಂದ್ರೆ ನಮ್ಮ ಹುಮನಾಬಾದ್ ತಾಲೂಕಿನ ಇರುವಂಥ
ಶಿಕ್ಷಕರಿಗೆ ಅನುಕೂಲ ಮಾಡಿಕೊಟ್ಟು ಉತ್ತಮವಾದಂಥ ಫಲಿತಾಂಶ ತಂದು ಕೊಟ್ಟಿವಿ. ಯಾಕಂದ್ರೆ 9 ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದು ಎಲ್ಲಾದ್ದು ಅದು ಕರ್ನಾಟಕ ರಾಜ್ಯದಲ್ಲಿ. ಮತ್ತೊಂದು ರಾಜ್ಯದಿಂದ ತಂದು ಓದಿಸುವಂಥ ನಮಗೆ ಅವಶ್ಯಕತೆ ಇಲ್ಲ. ಸಾಕಷ್ಟು ಜನ ಉತ್ತೀರ್ಣವಾದಂಥ ಶಿಕ್ಷಕರು ಸಿಕ್ಕಿದ್ದು ನಮ್ಮೆಲ್ಲ ಸುದೈವ. ಇಲ್ಲಿರುವಂಥ HOD ಆಗಿರುವಂಥ ಜಾನಕಿ ಹಿರೇಮಠ ಅವರು ಆಗೋದು, ಕಾರ್ಯದರ್ಶಿ ಆಗಿರುವಂಥ ಜಗದೀಶ್ ಹಿರೇಮಠ ಆಗಿರೋದು, ಅವರ ಒಂದು ಸಂಯೋಗದಲ್ಲಿ ಉತ್ತರೋತ್ತರವಾಗಿ ಶಿಕ್ಷಣ ಸಂಸ್ಥೆಯನ್ನು ಮುನ್ನಗ್ಗಿಸಿಕೊಂಡು ಬಂದಿದ್ದು ನಮಗೆ ಸಂತೋಷ ತಂದಿದೆ. ಮುಂಬರುವ ದಿನಗಳಲ್ಲಿ ಈ ಶಿಕ್ಷಣ ಸಂಸ್ಥೆಯ ಮೂಲ ಉದ್ದೇಶ ಒಂದೇ, ಏನಂತಂದ್ರೆ ಎಲ್ಲ ಸಮಾಜ ವರ್ಗದ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಕೊಡೋದು ಮೂಲ ಉದ್ದೇಶ. ಅದರಲ್ಲಿ ವಿಶೇಷವಾಗಿ ಜಾತ್ಯತೀತವಾಗಿ ವಿಶೇಷವಾಗಿ ನಾನು ಹೇಳಬೇಕಿತ್ತಂದ್ರೆ, ಒಬ್ಬ ಹಿಂದೂ ಮಂದಿರ ಕಟ್ಟಿದರೆ ಕೇವಲ ಹಿಂದೂಗಳೇ ಹೋಗ್ತಾರ, ಒಬ್ಬ ಮುಸಲ್ಮಾನ ಮಸೀದ್ ಕಟ್ಟಿದರೆ ಕೇವಲ ಮುಸಲ್ಮಾನೇ ಹೋಗ್ತಾನ. ನಾವು ಕಟ್ಟಿರುವಂಥ ಮಂದಿರ ಸರ್ವಧರ್ಮ ಮಂದಿರ ಯಾವುದಾದ್ರು ಅದು ಶಿಕ್ಷಣ ಸಂಸ್ಥೆ ಅಂತೇಳಿ ಭಾಳ ಹೆಮ್ಮೆಲಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಹುಮನಾಬಾದ್ ಜನರು ಇಟ್ಟಂಥ ಪ್ರೀತಿ ಭಕ್ತಿ ನಿಜಕ್ಕೂ ಕೂಡ ನಾವು ಮರೆಯೋಕ್ಕಾಗಲ್ಲ ಎಂಬ ಮಾತನ್ನು ಹೇಳಿ, ಉತ್ತರೋತ್ತರವಾಗಿ ಈ ಶಿಕ್ಷಣ ಸಂಸ್ಥೆ ಇನ್ನೂ ಕೂಡ ಹೆಮ್ಮರವಾಗಿ ಬೆಳೆಯಲಿ ಅಂತ ಆಶೀರ್ವಾದ ಮೂಲಕ ಈ ವರ್ಷ ಹುಮನಾಬಾದ್ ನಗರದಲ್ಲಿ ಉತ್ತಮವಾದಂಥ ಫಲಿತಾಂಶ ಪಡೆದಿದ್ದು ನಮಗೆ ಸಂತೋಷ ತಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಆ ವೀರಭದ್ರ ಮಹಾಸ್ವಾಮಿ, ಶಿವಯೋಗಿ ಮಹಾಸ್ವಾಮಿ ತಮ್ಮೆಲ್ಲರಿಗೂ ಮಂಗಲ ಆಶೀರ್ವಾದ ಉಂಟು ಮಾಡಲಿ ಎಂಬ ಮಾತನ್ನು ಹೇಳಿ, ಇಲ್ಲಿರುವಂಥ ವಿದ್ಯಾರ್ಥಿಗಳ ಭವಿಷ್ಯ ಮುಂದೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಆ ಭಗವಂತ ನಮಗೆ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ಕೊಂಡ್ರೆ, ವಿಶೇಷವಾಗಿ ಶಿವಯೋಗೇಶ್ವರ ಮಹಾಸ್ವಾಮಿಗಳ ಒಂದು ಕನಸಿತ್ತು ಈ ಭಾಗದಲ್ಲಿ ಎಲ್ಲ ಬಡ ಮಕ್ಕಳಿಗಾಗಲಿ ಹಿಂದುಳಿದ ವರ್ಗದವರಾಗಲಿ ಉತ್ತಮವಾದಂಥ ಶಿಕ್ಷಣ ಕೊಡೋದೊಂದು ಉದ್ದೇಶ ಇತ್ತು, ಅವ್ರದ್ದೊಂದು ಆಸೆ ಇತ್ತು. ಅವರ ಆಸೆ ಪ್ರಕಾರ ನಾವು ಕೂಡ ಈ ವರ್ಷ 2 ವರ್ಷ ಆಯಿತು ನಾವು ಕೂಡ ಹಾಸ್ಟೆಲ್ ಸುವ್ಯವಸ್ಥೆಗಳು ಹಾಕೊಂಡಿವಿ. ಹಾಸ್ಟೆಲ್ನಲ್ಲಿ ಸುಮಾರು ಒಂದು 60 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 18 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀವಿ ಈಗಾಗಲೇ. ಈ ವರ್ಷ ವಿಶೇಷವಾಗಿ 2026 ಹಾಗೂ 27ನೇ ಸಾಲಿನಲ್ಲಿ 9ನೇ ತರಗತಿ ಹಾಗೂ 10ನೇ ತರಗತಿಯಲ್ಲಿ ವಿಶೇಷವಾಗಿ ಫ್ರೀ ಎಜುಕೇಶನ್ ಕೊಡ್ಬೇಕಂತೇಳಿ ಒಂದು ವಿಚಾರ ಇಟ್ಕೊಂಡಿವಿ. ಅದು ವಿಚಾರ ಯಾಕೆ ಇಟ್ಕೊಂಡಿವಿ ಅಂತಂದ್ರೆ, ಉತ್ತಮವಾದಂಥ ಮಕ್ಕಳಿಗೆ ಒಂದು ಪುರಸ್ಕಾರಕ್ಕಾಗಿ ನಾವು ಒಂದೊಂದು ಫ್ರೀ ಎಜುಕೇಶನ್ ಇಟ್ಕೊಂಡಿವಿ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಅವರಿಗೊಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ನಲ್ಲಿ ಕಂಡಕ್ಟ್ ಮಾಡಿದ ವಿದ್ಯಾರ್ಥಿ ಪಾಸ್ ಆದ ನಂತರ ಅವನಿಗೆ 2026-27ನೇ ಸಾಲಿನಲ್ಲಿ ಉತ್ತಮವಾದ SLC ಕಲಿಯಕ್ಕೆ ನಾವು 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ಯಾರೇ ಇದ್ದರೂ ಕೂಡ ಫ್ರೀ ಎಜುಕೇಶನ್ ಕೊಡ್ಲಕ್ಕೆ ನಾವು ಮುಂದಾಗಿವಿ. ಹುಮನಾಬಾದ್ ನಗರದ ಎಲ್ಲ ಸದ್ಭಕ್ತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ನನ್ನ ಹೆಸರು ಅಶೋಕ್ ರೀ. ನನ್ನ ಪಪ್ಪನ ಹೆಸರು ಬಸಪ್ಪ. ನಾನು 10ನೇ ಶಿವಯೋಗೇಶ್ವರ ವಿದ್ಯಾಲಯದಾಗ ಕಲ್ತೀನಿ. ನನ್ನ 10ನೇ ಪರ್ಸೆಂಟೇಜ್ 98% ಬಂದದ, 613 ಮಾರ್ಕ್ಸ್. ಭಾಳ ಖುಷಿ ಅದ. ನನ್ನ ಟೀಚರ್ ಭಾಳ ಹೆಲ್ಪ್ ಮಾಡ್ಯಾರ್ರಿ, ಭಾಳ ಎನ್ಕರೇಜ್ನು ಮಾಡ್ಯಾರಿ ಎಲ್ಲರೂ ರೀ. ನಂದು ಹಾರ್ಡ್ ವರ್ಕ್ನು ಇತ್ತು ಭಾಳ. ಅದು ಸಲಕ್ಕೆ ರೀ ಅವ್ರ ಅಪ್ಪಾಜಿನೂ ಭಾಳ ಹೇಳ್ಯಾರ್ರಿ ನಮ್ಗೆ. ಅವ್ರು ನಮ್ಗೆ ಭಾಳ ಎಂಕರೇಜ್ ಮಾಡ್ಯಾರ್ರಿ, ಓದಂತ ಭಾಳ ಹೇಳ್ಯಾರ್ರಿ. ಅವ್ರು ನಮಗೆ ಭಾಳ ಅಪೇಕ್ಷೆನೂ ಇಟ್ಟಿರ್ರಿ. ನೀನೇ ಟಾಪ್ ಬಂದಿದ್ದು ಅನ್ಕೊಂಡಿದ್ದ? ಹಂಗೆ ಅನಿಸ್ತಿತ್ರಿ. ಅದನ್ನ ಇತ್ರಿ ಪೆಲೆ ಮೇಡ್ದಾಗ ಬಂದಾಗ ಜರ ಕಡಿಮೆ ಐತ್ರಿ, ಲಾಸ್ಟಿಗೆ ಬಂದಾಗ ಯಕೀನ್ ಇತ್ರಿ ಫುಲ್. ಅಪ್ಪಾಜಿ ಸಲಕ್ರಿ. ಸಂಸ್ಥೆಯಲ್ಲಿ ನೀನೇನ್ ಕಲ್ತಿದ್ದಿ? ಹಾ ರೀ, ಸಂಸ್ಥೆಯಲ್ಲಿ ನೀನೇನ್ ಕಲ್ತಿದ್ದಿ? ಭಾಳ ಕಲ್ತೀವ್ರಿ ಓದೋದ್ ಬದ್ಲಿ ಅನ್ನೋರಿ. ಅವ್ರು ನಮ್ಗೆ ಏನಂತಾರ ಸಂಸ್ಕಾರ ಮಾತಾಡೋದು ಅವೆಲ್ಲ ಕಳ್ಸ್ಯಾರಿ ಓದೋದ್ ಸಂಗಟ್ರಿ. ಮತ್ತೆ ಆಟದ ಫ್ರೀಡಮ್ ಬಿಡ್ತೀರಾ? ಬಿಡ್ತೇರಿ. ಹಾ, ನಿಮ್ ಜೂನಿಯರ್ಸಿಗೆ ಏನ್ ಹೇಳ್ತೀರಿ? ಅವ್ರನ್ನೂ ಓದ್ಲಿಕ್ರಿ ಬರೀಲಿಕ್ರಿ ಹಾರ್ಡ್ ವರ್ಕ್ ಮಾಡಿ ನನ್ಸೆ ಜಾಸ್ತಿ ತೆಗಿಬೇಕ್ರಿ, ಅಷ್ಟೇ ರೀ. ಮತ್ತೆ ಇಲ್ಲೇ ಇದ್ರೆ ಮಾಡ್ತಿದ್ದೆ ರೀ. ಟೀಚರ್ ಭಾಳ ಚಂದ ಅರ ರೀ ಈ ಕಡೆ. ನಂಗೆ ಮ್ಯಾಥ್ಸ್ ಸರ್, ಸೋಷಲ್ ಮಿಸ್ ಎಲ್ಲರೂ ಭಾಳ ಚಂದ ಅರ ರೀ. ನಿಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅನ್ಸಿತ್ತು, ಯಾವ ಸಬ್ಜೆಕ್ಟ್ ಈಸಿ? ಪೆಲೆ ಸೈನ್ಸ್ ಡಿಫಿಕಲ್ಟ್ ಅನ್ಸ್ತಿತ್ರಿ. ಅವ ಲಾಸ್ಟಿಗೆ ಬರತ್ತಲ್ಲ ನಂಗೆ ಈಸಿ ಆಯ್ತು ರೀ ಅದು. ನಂಗೆ LOC ಈಸಿ, ಫಸ್ಟಿನ ಹಿಡಿದು ಮ್ಯಾಥ್ಸ್ ಬಂತ್ರಿ, ಆಯ್ತು ರೀ ಅಷ್ಟೇ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸೇ ರೀ. ಹಾಂ ರೀ. ನನ್ನ ಜೂನಿಯರ್ಸಿಗೆ ಓದಂತಂತೇರಿ, ಹಾರ್ಡ್ ವರ್ಕ್ ಮಾಡಂತೇರಿ. ಅವ್ರು ನನ್ಸೆ ಜಾಸ್ತಿ ತೆಗಿಬೇಕು, 98 ಮ್ಯಾಲೆ ಬರ್ಬೇಕಂತ ಹೇಳ್ತೇರಿ. ನಾವು ಎಲ್ಲ ಹುಮನಾಬಾದ್ ಜನ ಹೇಳ್ತೇರಿ, ನಮ್ಮ ಸಾಲಿದ ರಿಸಲ್ಟ್ 100% ಅದ ರೀ. ಅಡ್ಮಿಷನ್ ತೊಗೊಂಡಿರ್ತೇನೆ ಇದೇ ಸೋಲಿ ಬರೀ ಶ್ರೀ ವಿದ್ಯಾಲಯ ರೀ. ಇಲ್ಲಿ ಎಜುಕೇಶನ್ ಹೇಗೆ ಅನ್ಸುತ್ತೆ? ಇಲ್ಲಿಂದ ಎಜುಕೇಶನ್ ಬ್ಯೂಟಿಫುಲ್. ಇಲ್ಲಿಂದ ಫಸ್ಟ್ ನಾವು ಕಲ್ತಿದ್ದು ಟ್ರಾಡಿಷನ್, ಸಂಸ್ಕಾರ ಅನ್ನೋದೇನು ಅಂತ ನಾವು ಕಲ್ತಿದ್ವಿ. ಎಜುಕೇಶನ್ ಒನ್ ಮೋಸ್ಟ್ ಅಮೇಸಿಂಗ್ ಥಿಂಗ್. ಎಜುಕೇಶನ್ ಚೆನ್ನಾಗಿತ್ತು ಇಲ್ಲಿಂದ. ಏನು
ಆಲ್ವೇಸ್ ದೇ ಅವರು ನಮ್ಗ ನಮ್ ಸ್ಟಾಫ್ ಇರ್ಲಿ ಅವ್ರು ನಮ್ಗ ನಮ್ ಸಲಕ್ ಅಂತ ಹೇಳಿ ಭಾಳ ಎಲ್ಲ ತಲಿಂದು ಡೀಪ್ಲಿ ಸರ್ಚ್ ಮಾಡಿ ಹುಡ್ಕೊಂಬಂದು ನಮಗ್ ಹೇಳ್ತಿದ್ರು ನಮಗ್ ಎಕ್ಸ್ಟ್ರಾ ನಾಲೆಜ್ ಗೇನ್ ಆಗ್ಲಿ ಅಂತ. ಅಂಡ್ ಅವ್ರ ನಮ್ಮಾಗ ಹೋಪ್ ಒಂದಿಕ್ಕಿ ಎಕ್ಸ್ಪೆಕ್ಟೇಷನ್ಸ್ ಅದನ್ನ ಭಾಳ ಇದ್ದು. ಅಂಡ್ ಅವ್ರದ್ದು ಒಂದು ಪ್ರೀಶಿಯಸ್ ಟೈಮ್ ಅಂಡ್ ನಮ್ಗೆ ಎಕ್ಸ್ಟ್ರಾ ಅವರ್ಸ್ ತೋತಿರೋ ಅಲ್ಲಿ ನಮ್ದು ಎಕ್ಸ್ಟ್ರಾ ಸ್ಟಡಿ ಐತಿತ್ತು ಅಲ್ಲಿ ಕರೆಕ್ಟ್ ಸ್ಟಡಿ ಐತಿತ್ತು. ಅಲ್ಲಿ ನಮ್ಗವ್ರು ಡೈಲಿ ಯಾವ್ದು ಎಲ್ಲ ಏನ್ ಓದ್ಲತ್ತಿದೋ ಎಲ್ಲ ಚೆಕ್ ಮಾಡಿ ಕೇಳಿಸ್ಕೊಂಡು ಅದನ್ನ ಮನಿಗ್ ಕಳಿಸ್ತಿರು. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗ್ಲಿ ಅಂತ ಹೇಳಿ 4:30 ತನಕ ಬ್ರೇಕ್ ಕೊಟ್ಟು ಅಂಡ್ 6 ತನಕ ಕಂಟಿನ್ಯೂಸ್ ಸ್ಟಡಿ ಅವರ್ಸ್ ಎಲ್ಲ ಇಲ್ಲಿ ಗ್ರೌಂಡ್ ನ ಕೂಡ್ಸ್ಕೊತಿರು. ಎಲ್ಲ ತಲಿ ಅಂದ್ರ ಅಲೆದಾಡ್ಕೋತ ಎಲ್ಲರದು ಚೆಕ್ ಮಾಡ್ಕೋತ ಹೊಸ ಮಂದಿ ಕ್ವಶನ್ಸ್ ಅದನ್ನ ಕೇಳಿ ಹೊರಗಿನ ಕ್ವಶನ್ಸ್ ಅದನ್ನ ಕೊಟ್ಟು ಎಲ್ಲ ಡೀಪ್ಲಿ ನಾಲೆಜ್ ಕೊಡ್ಲಕ್ ಟ್ರೈ ಮಾಡಿರು ಭಾಳ. ಮಾರ್ನಿಂಗ್ ಸೆಷನ್ ನಮಗ್ ಕ್ಲಾಸ್ ಇರ್ತೀವ್ ಅಲ್ಲೆಲ್ಲ ನಮ್ ಡೌಟ್ ಸೆಷನ್ ಫುಲ್ ಕ್ಲಿಯರ್ ಮಾಡ್ಕೊಡ್ತಿರು. ಅಂಡ್ ಅವ್ರದ್ದು ಫುಲ್ ಫ್ಯಾಮಿಲಿ ಮೆಂಬರ್ಸ್ ಹೊಸ ಮಂದಿ ಎಜುಕೇಶನ್ ಸಲಕ್ ಎನ್ಕರೇಜ್ ಮೋಟಿವೇಟ್ ಎಲ್ಲ ಮಾಡ್ಯಾರ. ಸ್ಪೆಷಲಿ ಥ್ಯಾಂಕ್ಫುಲ್ ಫಾರ್ ಮೈ ಪೇರೆಂಟ್ಸ್. My parents have supported me in each step. They never motivated me. Always they gave motivation. Especially in exam time, they took a special care for me. Good afternoon, everyone. Myself, I'm Akshara from 10th standard. Today, our school result has very well. Mine percentage is 94.4 under the guardianship of Hiramat Education Trust, which comes under Sri Shivageshwar Vidyalaya. The leadership of our president Pujya Shri Veer Renuka Gangadhar Appaji. They motivated us in each and every step, and under the guardianship of all our staff, HMM Srimati Janki Veeresh Swami, and under the motivation of our secretary sir Shri Jagdish Hiramat sir. They all supported us and motivated us in each and every step. They took care for us. They took care of us in every situation. They explained with their deep excellence and everything. ನನ್ನ ಹೆಸರು ಸಾಯಿ ಕಿರಣ್, ನಮ್ಮ ತಂದೆ ಹೆಸರು ರಾಜಶೇಖರ್ ಅಂತ. ನನಗೆ SSLC ಫಲಿತಾಂಶ 97.2 ಬಂದಿದೆ. ಇಲ್ಲಿ ಸ್ಕೂಲ್ನ ವಾತಾವರಣ ಎಲ್ಲ ಚೆನ್ನಾಗಿದೆ. ನಮ್ಮ 10th ಯಾವಾಗ ಮುಗೀತು ಅಂತ ನನಗೆ ಗೊತ್ತಾಗಿಲ್ಲ. ಎಲ್ಲ ಚೆನ್ನಾಗಿ ವಾತಾವರಣ ಇದೆ. ಎಲ್ಲ ಟೀಚರ್ ಸ್ಟಾಫ್ ಎಲ್ಲ ಎನ್ಕರೇಜ್ ಮಾಡ್ತಾರೆ, ನಮಗೆ ಸಪೋರ್ಟ್ ಕೊಡ್ತಾರೆ. ಎಲ್ಲ ಇಲ್ಲಿ ಸೆಕೆಂಡ್ PUC ಇಲ್ಲೇ ಕಲಿಬೇಕಂತ ಅನ್ಕೋತಿದ್ದೀನಿ. ಸ್ಕೂಲಿನ ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲ ಟೀಚಿಂಗ್ ಸ್ಟಾಫ್ ಸ್ಕೋರ್ ನಮ್ಮ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ನಮಗೆ. ಎಲ್ಲ ಬರೆಯೋದಕ್ಕೆ ನಾವು ಏನಾದರೂ ಡೌಟ್ ಇದ್ರೆ ಎಲ್ಲ ಅವಾಗೇ ಕ್ಲಿಯರ್ ಮಾಡ್ತಿದ್ರು. ಎಲ್ಲ ಅಪ್ಪಾಜಿಯವ್ರು ಅವಾಗ ಕ್ಲಾಸಿಗೆ ಬರ್ತಿದ್ರು. ಎಲ್ಲರಿಗೂ ಒಬ್ಬರೊಬ್ಬರು ಯಾರು ನಿಂದರ್ಸಿ ಎಲ್ಲ ಕೇಳ್ತೀರಿ. ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ. ಅಪ್ಪಾಜಿನೂ ಫುಲ್ ಫ್ರೆಂಡ್ ಇದ್ದಂಗೆ ಇದ್ದಾರೆ ಅವರು. ಪಾಠದ ಜೊತೆ ಎಲ್ಲ ಆಟನೂ ಎಲ್ಲ ಕಲಿತೇವೆ. ಇಲ್ಲಿ ಸಂಸ್ಕೃತಿ ಎಲ್ಲ ವೇದಿಕ್ ಕ್ಲಾಸ್ಗಳು ಅದನ್ನು ಇರ್ತವೆ. ಎಲ್ಲ ಸ್ಪೋರ್ಟ್ಸ್ನಾಗೆ ಎಲ್ಲ ಮುಂದೆ ಅದ. ಎಲ್ಲ ಎಜುಕೇಷನ್ ತುಂಬ ಚೆನ್ನಾಗದ ರೀ. 1st to 10th ಎಲ್ಲ ಅಡ್ಮಿಷನ್ ಅದಾವ ರೀ. ಇಲ್ಲೇ ತಂದು ಮಾಡ್ಸ್ರಿ ಅಡ್ಮಿಷನ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.